ಎನ್ಎಚ್ ನ್ಯೂಸ್ಗೆ ಸ್ವಾಗತ. ಹೋರಾಟ ಸಮಿತಿಯ ಅಧ್ಯಕ್ಷರು ಆದ ಅಕ್ರಮ್ ಖಾನ್ ಕರೆ 998 ಮನೆಗಳ ಕಾಮಗಾರಿ ಪ್ರಾರಂಭಿಸಲು ಮತ್ತು ಮನೆ ನಿವೇಶನಕ್ಕಾಗಿ ಮತ್ತೆ ಹೋರಾಟಕ್ಕೆ ಕರೆ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯು ಕರ್ನಾಟಕ ಗೃಹ ಮಂಡಳಿ G+2 ಮನೆಯ ಹಾಗೂ ಮನೆ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಲಾಗಿದ್ದು, ಕಳೆದ 7-8 ವರ್ಷಗಳಿಂದ ಮನೆ ಹಾಗೂ ಅರ್ಜಿ ಸಲ್ಲಿಸಿದಂತಹ ಫಲಾನುಭವಿಗಳು ಅನೇಕ ಹೋರಾಟಗಳನ್ನು ನಡೆಸಿ ಮನವಿಯನ್ನ ಸಲ್ಲಿಸಿದ್ರು. 1106 ಮನೆ ನೀಡಬೇಕಾಗಿತ್ತು. ಆದರೆ ಇಲ್ಲಿಯ ತನಕ 108 ಫಲಾನುಭವಿಗಳಿಗೆ ಮಾತ್ರ ಮನೆಯನ್ನ ವಿತರಣೆ ಮಾಡಿರುತ್ತಾರೆ. ಉಳಿದ 998 ಮನೆಗಳ ಕಾಮಗಾರಿಯನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಕಳೆದ ವರ್ಷ ನಡೆದ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಗೃಹ ಮಂಡಳಿಯ ಆಯುಕ್ತರು G+2 ಮನೆಗಳ ಕಾಮಗಾರಿಯನ್ನ ಪರಿಶೀಲಿಸಿ ಪ್ರತಿ ತಿಂಗಳ 100 ಮನೆಗಳನ್ನ ಸಿದ್ಧ ಮಾಡಿ ನೀಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಆದ್ರೆ 1 ವರ್ಷದಲ್ಲಿ 108 ಮನೆಗಳು ಮಾತ್ರ ಸಿದ್ಧಗೊಂಡಿದೆ. ಈ ವಿಷಯದ ಬಗ್ಗೆ ಅನೇಕ ರೀತಿಯ ಪ್ರತಿಭಟನೆ ಹಾಗೂ ಮನವಿ ಕೊಟ್ಟರೂ ಕೂಡ 998 ಮನೆಗಳ ಕಾಮಗಾರಿ ಪ್ರಾರಂಭಿಸದೆ ಇರೋದ್ರಿಂದ ಹೋರಾಟ ಸಮಿತಿ ಅಧ್ಯಕ್ಷರು ಆದ ಅಕ್ರಮ್ ಖಾನ್ ಅವರು ಗೃಹ ಮಂಡಳಿ ಕಚೇರಿ ಬೆಂಗಳೂರು ಆಯುಕ್ತರಿಗೆ ಭೇಟಿಯಾಗಿ ಲಿಖಿತ ಮನವಿಯನ್ನ ಸಲ್ಲಿಸಿದ್ದಾರೆ. ಶಾಸಕರು ಮತ್ತು ರಾಜ್ಯ ಸುಧಾರಣಾ ಆಯೋಗದ ಅಧ್ಯಕ್ಷರು ಆದ RV ದೇಶಪಾಂಡೆ, ವಸತಿ ಸಚಿವರು ಆದ ಜಮೀರ್ ಅಹಮದ್, ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಮಂಕಾಳ ವೈದ್ಯ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ, ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳಿಗೂ ಮನವಿಯನ್ನ ಕಳಿಸಿಕೊಡಲಾಗಿದೆ. ಇತ್ತೀಚೆಗೆ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯವರು ಸಭೆ ಮಾಡಿ 1 ವಾರದಲ್ಲಿ ಮನೆಗಳ ಕಾಮಗಾರಿಯನ್ನ ಸಂಪೂರ್ಣವಾಗಿ ಪ್ರಾರಂಭಿಸದೇ ಇದ್ದಲ್ಲಿ ಮತ್ತು ಮನೆ ನಿವೇಶನಗಳನ್ನ ವಿತರಣೆ ಬಗ್ಗೆ ಕ್ರಮಗಳು ಆಗ್ತಾ ಇಲ್ಲ. ಆದ್ದರಿಂದ ಗೃಹ ಮಂಡಳಿಯ ಆಯುಕ್ತರಿಗೆ, ಗೃಹ ಸಚಿವರಿಗೆ, ಶಾಸಕರು ಆದ RV ದೇಶಪಾಂಡೆ, ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಮಂಕಾಳ ವೈದ್ಯ, ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. 1 ವಾರದಲ್ಲಿ 998 ಮನೆಗಳ ಕಾಮಗಾರಿ ಆರಂಭಿಸಬೇಕು. ಮನೆಯ ನಿವೇಶನಗಳನ್ನ ನೀಡುವ ಬಗ್ಗೆ 1 ವಾರದ ಒಳಗೆ ಕ್ರಮ ವಹಿಸಬೇಕು. ಇಲ್ಲದೆ ಹೋದಲ್ಲಿ ದಾಂಡೇಲಿಯ ನಗರಸಭೆ ಮುಂದೆ ಅನಿರ್ದಿಷ್ಟ ಅವಧಿಯ ಧರಣಿ ಸತ್ಯಾಗ್ರಹ ಪ್ರಾರಂಭಿಸುವ ಬಗ್ಗೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಪರವಾಗಿ ಬೆಂಗಳೂರಿನಲ್ಲಿ ಇದು ಆಯುಕ್ತಕರು ಕರ್ನಾಟಕ ಗೃಹ ಮಂಡಳಿ ಅವರಿಗೆ ಸತತವಾಗಿ 3 ದಿವಸ ಅವ್ರ ಜೊತೆ ಚರ್ಚೆ ಮಾಡಿ 5ನೇ ತಾರೀಕಿಗೆ ಒಂದು ಲೆಟರ್ ಕೊಟ್ಟಿದ್ದೇನೆ. ಚೀಫ್ ಇಂಜಿನಿಯರ್ ಜೊತೆನೂ ಮಾತಾಡಿದ್ದೇನೆ. 5ನೇ ತಾರೀಕು ಒಂದು ಲೆಟರ್ ಏನು ಕೊಟ್ಟಿದ್ದೇನೆ ಅಂತೇಳಿ, 5ನೇ ನೀವು 1 ವಾರದಲ್ಲಿ ಇಲ್ಲಿ ಏನು 889 100 ಮನೆಗಳ ಏನು ಕೆಲಸ ಬಂದ್ ಮಾಡಿದಿರಿ, ಅದನ್ನು ಕೂಡಲೇ ನೀವು ಪ್ರಾರಂಭ ಮಾಡದೇ ಇದ್ದರೆ 1 ವಾರದ ನಂತರ ನಾವು ಹೋರಾಟ ಪ್ರಾರಂಭ ಮಾಡ್ತೇವೆ ಅಂಥೇಳಿ ಅವ್ರು ಹೇಳಿದರು. ಹೋರಾಟ ಮಾಡಬೇಡ್ರಿ, ಇದು ಮಾಡ್ತೇವೆ ಅಂಥೇಳಿ ರೈಟಿಂಗ್ದಲ್ಲಿ ಕೊಡಬೇಕು, ಕೆಲಸ ಚಾಲೂ ಮಾಡಬೇಕು ಅಂತೇಳಿ ಕಂಡೀಷನ್ ಹಾಕಿದ್ದೀವಿ. ಈಗ ಇದರ ಪ್ರಕಾರ ಒಂದಾನೊಂದು ವೇಳೆ ಕೆಲಸ ಪ್ರಾರಂಭ ಮಾಡಿದರೆ ಸರಿ, ಇಲ್ಲದಿದ್ದರೆ ಬರುವ 1 ವಾರದ ನಂತರ ನಾವು ಡೇಟ್ ಡಿಸೈಡ್ ಮಾಡ್ತೇವೆ. ದಾಂಡೇಲಿ ನಗರಸಭೆ ಮುಂದೆ ಅನಿರ್ದಿಷ್ಟ ಅವಧಿಯ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡ್ತೇವೆ. ಹಂತ ಹಂತವಾಗಿ ಅದನ್ನು ಹೋರಾಟದ ರೂಪುರೇಷವನ್ನು ಯಾವ ರೀತಿ ಮಾಡಬೇಕು ಅಂತ ನಾವು ಚರ್ಚೆ ಮಾಡಿ ಒಂದು ಡಿಸಿಷನ್ ಕೊಡ್ತೇವೆ. ಇದರಲ್ಲಿ 2 ವಿಷಯಗಳಿವೆ. ಒಂದು, ಈ ಮನೆಗಳ ಜೊತೆಗೆ ಮನೆ ನಿವೇಶನ 3406 ಜನ ಏನು ಅರ್ಜಿ ಹಾಕಿದ್ರು, ಆ ನಿವೇಶನ ಬಗ್ಗೆಯೂ ಚರ್ಚೆ ನಡೆದಿದೆ, ಕೆಲಸನೂ ನಡೆದಿದೆ. ಈಗಾಗಲೇ 25ನೇ ತಾರೀಕಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ಬಂದು ಎಲ್ಲ ಸರ್ವೆ ಮಾಡಿ ನೋಡಿ ಹೋಗಿದ್ದಾರೆ. ಇದರದ್ದು ಕೆಲಸ ಸಹ ಚಾಲೂ ಇದೆ. ಇದನ್ನು ನಾವು ಚಾಲೂ ಅಂತೇಳಿ ಒಪ್ಕೊಂಡು ಕುಂದಿರುವುದಿಲ್ಲ. ಎಲ್ಲಿವರೆಗೆ ಅವರು ನಿವೇಶನ ಹಂಚುವುದಿಲ್ಲ, ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತೇಳಿ ಒಂದು ಸ್ಪಷ್ಟವಾದ ತೀರ್ಮಾನ ಇದೆ. ಈಗಾಗಲೇ 108 ಮನೆ ಕೊಟ್ಟಿದ್ದಾರೆ. ಆ ಮನೆ ನಾವು ಕಳೆದ 8 ತಿಂಗಳ ಹಿಂದೆ ಆಯುಕ್ತರಿಗೆ ಹೇಳಿದಾಗ, ಇಲ್ಲ ನಾನು ಪ್ರತಿ ತಿಂಗಳ 100 ಮನೆ ಮಾಡಿಕೊಡ್ತೇನೆ ಅಂತೇಳಿ ಏನು ಭರವಸೆ ಕೊಟ್ಟಿದ್ದರು, ಆ ಭರವಸೆ ಸಹ ವಿಫಲ ಆಗಿದೆ. ಅಧಿಕಾರಿಗಳ ಮಾತು ಇವತ್ತು ಆ ಸದರಿ ಗುತ್ತಿಗೆದಾರ ಕೇಳ್ತಾ ಇಲ್ಲ, ಕೆಲಸನೂ ಮಾಡ್ತಾ ಇಲ್ಲ. ಆದ್ದರಿಂದ ನಾವು ಇವತ್ತು ಮತ್ತೆ ಬೀದಿಗಿಳಿದು ಹೋರಾಟ ಮಾಡುವ ಒಂದು ಸ್ಪಷ್ಟವಾದ ತೀರ್ಮಾನ ಕೈಗೊಂಡಿದ್ದೇವೆ. ಇದರ ಜೊತೆಗೆ ನಮ್ಮ ನಗರದಲ್ಲಿರುವ ಬೇರೆ ಬೇರೆ ಸಂಘ ಸಂಸ್ಥೆ, ರಾಜಕೀಯ ಪಕ್ಷ ಎಲ್ಲರಿಗೂ ಸೇರಿಸಿ ನಾವು ಇವತ್ತು ಹೋರಾಟ ಮಾಡುವ ಸಂದರ್ಭ ಇದೆ. ನಾವು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಮತ್ತು ನಮ್ಮ ಶಾಸಕರಿಗೆ ಈ ಸಭೆ ಮೂಲಕ ಮನವಿ ಮಾಡುವುದೇನೆಂದರೆ, ಕೂಡಲೇ ನಮ್ಮ ಸಮಸ್ಯೆ ಪರಿಹಾರ ಮಾಡಬೇಕು. ಇಲ್ಲದಿದ್ದರೆ ನಾವು ಖಂಡಿತವಾಗಿ ಬೀದಿಗಿಳುವುದು ಹೋರಾಟ ಮಾಡಿದರೆ ಅದಕ್ಕೆ ಆಗುವ ಅನಾಹುತಗಳಿಗೆ ಸರ್ಕಾರವೇ ಜವಾಬ್ದಾರಿ ಅಂತೇಳಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಇದುವರೆಗೂ ಇವತ್ತಿನ ಈ ಸಭೆಯಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳಾಯಿತು. G+2 ಮತ್ತು ನಿವೇಶನ ಕುರಿತು ಏನು ಅವರು ಗಡುವು ಕೊಟ್ಟಿದ್ದಾರೆ, ಒಂದು 8 ದಿವಸ ಟೈಮ್ ಕೊಟ್ಟಿದ್ದಾರೆ. ಅದರಲ್ಲಿ ಕ್ರಮ ತೆಗೆದುಕೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ನಾವು
ಉಪವಾಸ ಸತ್ಯಾಗ್ರಹವನ್ನ ಉಪವಾಸ ಸತ್ಯಾಗ್ರಹ ಏನು ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹವನ್ನ ಮಾಡುವುದಂತೂ ಫಿಕ್ಸ್ ಆಗಿದೆ. ಆ ನಿಮಿತ್ತವಾಗಿ ದಾಂಡೇಲಿಯ ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಇದಕ್ಕೆಲ್ಲರೂ ಕೂಡ ದಾಂಡೇಲಿಯ ಸಮಸ್ತ ಜನರು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತಾ, ಮುಂದಿನ ದಿವಸಗಳಲ್ಲಿ ನಮ್ಮ ಹೋರಾಟಕ್ಕೂ ಕೂಡ ಕೈ ಜೋಡಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲರಲ್ಲಿ ವಿನಂತಿ. ಸಭೆಯಲ್ಲಿ ಸಮಿತಿಯ ಉಪಾಧ್ಯಕ್ಷರು ಆದ ಅಶೋಕ್ ಪಾಟೀಲ್, ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ರಾಘವೇಂದ್ರ ಗಡಪ್ನವರ್, ಮೊಹಮ್ಮದ್ ಗೌಸ್ ಬೆಡ್ಕೇರಿ, ಶ್ಯಾಮ್ ಬೆಂಗಳೂರು, ಶಿವಾನಂದ ಮುರ್ಗೋಡ, ದತ್ತಾತ್ರೇಯ ಹೆಗಡೇಕರ್, ಧನಂಜಯ್ ಕಲ್ಕುಟ್ರಕರ್, ಮುಜೀಬಾ ಚಬ್ಬಿ, ಶಹಜಾದಿ ಕಲ್ಸಾಪುರ್, ಫಾರೂಕ್ ಸಲೀಂ ಶೇಖ್, ಸುರೇಶ್ ಗರೆಗ್ ಹೋರಾಟ ಸಮಿತಿಯ ಪದಾಧಿಕಾರಿಗಳು, ಫಲಾನುಭವಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.